ಸೊ ಹೈ ಫ್ರೆಂಡ್ಸ್ ಬಂದ್ಬಿಡೋಣ. ಹಂಗಾಗಿನ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಯಾವ ರೀತಿ ಟ್ರೇಡ್ ಮಾಡ್ತದೆ ಅಂತ ಸ್ವಲ್ಪ ನೋಡೋಣ. ಯಾಕಂತಂದ್ರೆ ಫೆಬ್ರವರಿ ಫಸ್ಟ್ ವೀಕ್ ಲಾಸ್ಟ್ ಟ್ರೇಡಿಂಗ್ ಡೇ ಇರೋದ್ರಿಂದ ಈ ವೀಕ್ದಲ್ಲಿ ಯಾವ ರೀತಿ ಇರ್ತದೆ ಸ್ವಲ್ಪ ನೋಡ್ಕೊಂಬೋಣ. ಸೊ ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಈಗ ಒಂದು ಸ್ವಲ್ಪ ಮಾರ್ಕೆಟ್ ಈ ಒಂದು ಏರಿಯಾದಲ್ಲಿ ಏನಾಗಿತ್ತಪ್ಪ ಅಂದ್ರೆ 50,200 ಬ್ರೇಕರ್ ಕೊಡ್ತೀನಿ ಡೋಜ್ ಕಲ್ ಮಾಡಿತ್ತು, ಒಂದು ಪೋಸ್ಟ್ ಕಲ್ ಮಾಡಿತ್ತು. ಈ ಪೋಸ್ಟ್ ಕಲ್ ಮಾಡಿದ ತಕ್ಷಣ ಏನಾಗಿತ್ತಪ್ಪ ಮಾರ್ಕೆಟ್ ಮತ್ತೆ ರಿಟರ್ನ್ ಈ ಒಂದು ಏರಿಯಾದಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ 50,500 600 ಮಾರ್ಕೆಟ್ ಸ್ವಲ್ಪ ರೆಸಿಸ್ಟೆನ್ಸ್ ಮಾರ್ಕೆಟ್ ಕೆಳಗೆ ಬಂದಿತ್ತು. ಓಕೆ, ಸೊ ಇವತ್ತಿನ ಏನಪ್ಪ ಮಾರ್ಕೆಟ್ ಯಾವ ಪಾರ್ನು ಕೂಡ ಮಾರ್ಕೆಟ್ ಕಂಟ್ರೋಲ್ಸ್ ಆಗಿ ಮಾರ್ಕೆಟ್ ಕೆಳಗೆ ಬಂದಿದ್ದ ಮತ್ತೆ ಏನಾಗಿತ್ತಪ್ಪ ಅಂದ್ರೆ ಈ 50,200 ಏನಾಗಿತ್ತಪ್ಪ ಅಂದ್ರೆ ಕಂಟ್ರೋಲ್ಸ್ ಆಗಿ ಸಪೋರ್ಟ್ ಮಾರ್ಕೆಟ್ ಸ್ವಲ್ಪ ಏನಾಗಿತ್ತಪ್ಪ ಸ್ವಲ್ಪ ಮೇಲ್ಗಡೆ ಹೋಗಿದೆ. ಓಕೆ, ಸೊ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ಈ ಒಂದು ಎರಡು ಡೋಜಿ ಕಲ್ ನೋಡ್ಕೊಂಡ್ರಪ್ಪ ಅಂದ್ರೆ ಇಲ್ಲಿ ಪೌಸ್ ಕ್ಯಾಂಡಲ್ ತಗೊಂಡಿರೋದ್ರಿಂದ ಅದು ಎಲ್ಲಿ ಯಾವ ರೀತಿಯಪ್ಪ ಅಂದ್ರೆ ಈ ಅಪ್ ಟ್ರೆಂಡ್ ಪೌಸ್ ಕ್ಯಾಂಡಲ್ ತಗೊಂಡಿರೋದ್ರಿಂದ ಮಾರ್ಕೆಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾಳಿನ ದಿನ ನೆಕ್ಸ್ಟ್ ದಿನ ಈ ನಾಳಿನ ದಿನ ಅಥವಾ ನೆಕ್ಸ್ಟ್ ಮಂಡೇ ಏನ್ ಮಾಡ್ಬೋದಪ್ಪ ಅಂದ್ರೆ ಇದೇ ರೀತಿಯಾಗಿ ಒಂದು ಪ್ರೈಸ್ ಎಕ್ಸ್ ಮಾಡ್ಕೊಂಡು ಮಾರ್ಕೆಟ್ ಮೇಲೆ ಹೋಗ್ತಕ್ಕಂಥ ಸಾಧ್ಯತೆಗಳು ತುಂಬಾ ಇರ್ತಾವೆ. ಓಕೆ, ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು ಏರಿಯಾ ನಮಗೆ ಇಂಪಾರ್ಟೆಂಟ್ ಇರತಕ್ಕಂಥದ್ದು 50,200 ಮತ್ತು 50,600. ಓಕೆ, 50,200 ಮತ್ತು 50,600 ಈ ಎರಡು ತುಂಬಾನೇ ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಇದಾವೆ. ಓಕೆ, ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಇರೋದ್ರಿಂದ ಮಾರ್ಕೆಟ್ ಏನ್ ಮಾಡೋದಪ್ಪ ಅಂದ್ರೆ ಯಾವಾಗ ಈ ಒಂದು 50,200 ಬ್ರೇಕ್ ಮಾಡುತ್ತಾ ಅವಾಗ ಏನಾಗುತ್ತೆ ಮಾರ್ಕೆಟ್ ಕೆಳಗಡೆ ಬರುತ್ತಾ ಇಲ್ಲಿ ಸೆಲ್ಲರ್ಸ್ ಆಕ್ಟಿವೇಟ್ ಆಗ್ತಾರೆ. ಆಮೇಲೆ ಮೇಲ್ಗಡೆ ಇರ್ತಕ್ಕಂಥದ್ದು 50,600 ಯಾವಾಗ ಇದು ಬ್ರೇಕ್ ಮಾಡುತ್ತಾ ಅವಾಗ ಏನಾಗುತ್ತಪ್ಪ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಓಕೆ, ಒಂದು ಏನಾದ್ರು ಮಾರ್ಕೆಟ್ ಮೇಲ್ಗಡೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಮಾರ್ಕೆಟ್ ಎಲ್ಲಿ ಹೋಗ್ತಪ್ಪ ಅಂದ್ರೆ ಫಸ್ಟ್ಗೆ 51,000 ಟಾರ್ಗೆಟ್ ನಮಗೆ ರೀಚ್ ಆಗೋ ಚಾನ್ಸಸ್ ಇದೆ. ಓಕೆ, ಫಸ್ಟ್ ಟಾರ್ಗೆಟ್ ನಮಗೆ 51,000 ಮಾಡ್ಕೊಂಡು ಬ್ರೇಕ್ ಮಾಡ್ಕೊಂಡು ಹೋಗ್ತಪ್ಪ ಅಂದ್ರೆ ನೆಕ್ಸ್ಟ್ ಟಾರ್ಗೆಟ್ ಇರುತ್ತಪ್ಪ ಅಂದ್ರೆ 52,000 ಇದೇ ರೀತಿ ಆಗಿರ್ತಕ್ಕಂಥ ಟಾರ್ಗೆಟ್ ಇಲ್ಲಿ ನೋಡೋದನ್ನ ಚಾನ್ಸಸ್ ಇದೆ. ಓಕೆ, ಸೊ ಒಂದು ನಾವು ಸ್ಟ್ಯಾಂಪ್ ನೋಡ್ಕೊಂಡ್ರೆ ನೋಡ್ರಿ ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಈ ಒಂದು ಏರಿಯಾಗೆ ಕಂಟ್ರೋಲ್ಸ್ ಆಗಿ ಮಾರ್ಕೆಟ್ 50,200 ಏನಾಗಿದೆಪ್ಪ ಅಂದ್ರೆ ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಗಿತ್ತು. ಓಕೆ, ಮೇಲ್ಗಡೆ ಓಪನ್ ಆಗಿರುವಾಗ ಏನಾಗಿತ್ತು ಮಾರ್ಕೆಟ್ ಸ್ವಲ್ಪ ಏನಾಗಿತ್ತಪ್ಪ ಕಂಟ್ರೋಲ್ಸ್ ಆಗಿ ಗ್ಯಾಪ್ ಅಪ್ ಆಗಿ ಕಂಟ್ರೋಲ್ಸ್ ಆಗಿ ರೆಸಿಸ್ಟೆನ್ಸ್ ತಗೊಂಡು ಮಾರ್ಕೆಟ್ ಫಾಲ್ ಆಗ್ತು. ಫಾಲ್ ಆಗಿದ ಇಲ್ಲಿ ಈ ಒಂದು ಏರಿಯಾಕ್ಕೆ ಏನಾಗಿತ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಸಪೋರ್ಟ್ ತುಂಬಿಸಿ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮೇಲ್ಗಡೆ ಇದೆ. ಓಕೆ, ಸೊ ಇವಾಗ ಏನಾಗಿತ್ತಪ್ಪ ನಾಳಿನ ದಿನ ಮಾರ್ಕೆಟ್ ಏನಾದ್ರು ಓಕೆ ಮಾಲಿನ್ಯ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಅಂದ್ರೆ ಓಕೆ ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಅಂದ್ರೆ ಈ ಒಂದು ಏರಿಯಾನ ನೋಡ್ಕೊಂಡು ಹೋದಪ್ಪ ಅಂದ್ರೆ ಇವತ್ತಿನ ಪ್ಯಾಟರ್ನ್ ನಾಳೆ ಏನಾದ್ರು ಗ್ಯಾಪ್ ಡೌನ್ ಓಪನ್ ಹಾಕೊಂಡು ಮಾರ್ಕೆಟ್ ಕಂಟ್ರೋಲ್ಸ್ ಆಗಿ ಮತ್ತೆ ಮೇಲ್ಗಡೆ ಬಂದ ಇಲ್ಲಿ ಸ್ವಲ್ಪ ಡಬಲ್ ಪ್ಯಾಟರ್ನ್ ಕನ್ಸಲ್ಟೇಷನ್ ಆಗಿ ಇದೇ ರೀತಿ ಪ್ಯಾಟರ್ನ್ ಮಾಡ್ಕೊಂಡು ಈ ಒಂದು ಏರಿಯಾನ 50,600 ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ನಮಗೆ ಕಂಟ್ರೋಲ್ಸ್ ಆಗಿ 50,800 ಮತ್ತು 53,000 ಈ ರೀತಿ ಆಗಿರ್ತಕ್ಕಂಥ ನಮ್ಗೆ ಟಾರ್ಗೆಟ್ ನಾಳೆಯಿಂದ ನೋಡ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಒಂದು ಏನಾದ್ರು ಗ್ಯಾಪ್ ಅಪ್ ಓಪನ್ ಆಯ್ತಪ್ಪ ಅಂದ್ರೆ ಫಸ್ಟ್ ಕೆಳಗಡೆ ಬಂದ ತಕ್ಷಣ ಈ ಒಂದು ಏರಿಯಾಕ್ಕೆ 50,600 ಸ್ವಲ್ಪ ಏನ್ ಮಾಡ್ಬೋದಪ್ಪ ಅಂದ್ರೆ ಸಪೋರ್ಟ್ ತಗೊಂಡ್ ಡಬ್ಲ್ಯೂ ಪ್ಯಾಟರ್ನ್ ಮಾಡ್ಕೊಂಡು ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಮತ್ತೆ ಮೇಲ್ಗಡೆ ಹೋಯ್ತಪ್ಪ ಅಂತಂದ್ರೆ 50,100 ಮತ್ತು 50,200 ತನಕ ಮಾರ್ಕೆಟ್ ನಾಳಿಂದ ಏನಾದ್ರು ಅಪ್ಸೈಡ್ ಹೋಗ್ತಕ್ಕಂಥ ಚಾನ್ಸಸ್ ಓಕೆ ತುಂಬಾ ಇರುತ್ತೆ. ಒಂದು ಏನಾದ್ರು ಹೆವಿ ಆಗಿರ್ತಂದ್ರೆ ಗ್ಯಾಪ್ ಡೌನ್ ಓಪನ್ ಆದ್ರೂ ಕೂಡ ನಮಗೆ ಇಲ್ಲಿ ಏನಿರುತ್ತಪ್ಪ ಅಂದ್ರೆ ಈ ಒಂದು ಏರಿಯಾ ಏನಪ್ಪ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ 50,000. ಓಕೆ, ಈ 50,000 ಇನ್ನೂರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಓಕೆ 50,000 ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಫಸ್ಟ್ ಟಾರ್ಗೆಟ್ ಎಲ್ಲಿ ಬರುತ್ತಪ್ಪ ಈ ಒಂದು ಏರಿಯಾಕ್ ಬರುತ್ತೆ. ಯಾವ್ದಪ್ಪ ಅಂದ್ರೆ 49,800 900 ಆಮೇಲೆ 49,800 ಆಮೇಲೆ 49,600 ಈ ರೀತಿ ಆಗಿರ್ತಕ್ಕಂಥದ್ದು ಟ್ರೇಡಿಂಗ್ ಸ್ಥಳದಲ್ಲಿ ಏನಪ್ಪ ಅಂದ್ರೆ ಡೈಲಿ ಟಾರ್ಗೆಟ್ ಅದಾವ. ಬಟ್ ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ನೀವು ಹೇಳಿದ ಫಸ್ಟ್ 50,600 ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಫಸ್ಟ್ 50,800 ಆಮೇಲೆ 51,000 ಈ ರೀತಿ ಆಗಿರ್ತಕ್ಕಂಥ ಏನ್ ಮಾಡತ್ತಪ್ಪ ನಾಳಿಂದ ಮಾರ್ಕೆಟ್ ಟಾರ್ಗೆಟ್ ಅನ್ನು ಕೊಡ್ತಕ್ಕಂಥ ಚಾನ್ಸಸ್ ತುಂಬಾ ಇರ್ತಕ್ಕಪ್ಪ. ಇಲ್ಲಿ ಮಾರ್ಕೆಟಿಂಗ್ ಇಲ್ಲಿ ಕಂಟಿನ್ಯೂಸ್ ಆಗಿ ಕನ್ಸಲ್ಟೇಷನ್ ಇದೆ. ಓಕೆ, ಫಸ್ಟ್ ಡೇ ಕನ್ಸಲ್ಟೇಷನ್ ಇದೆ. ಎಷ್ಟು ಕನ್ಸಲ್ಟೇಷನ್ ಇರುತ್ತೆ ಅಷ್ಟು ಮಾರ್ಕೆಟ್ ಮೂವ್ಮೆಂಟ್ ಆಗಿದ್ರೆ ಚಾನ್ಸಸ್ ಇದೆ. ಒಂದು ವೇಳೆ ಏನಾದ್ರು ಅಪ್ ಟ್ರೆಂಡ್ ಅಲ್ಲಿ ಈ ರೀತಿ ಏನಾದ್ರು ಕನ್ಸಲ್ಟೇಷನ್ ಆಯ್ತಪ್ಪ ಮತ್ತೆ ಮೇಲ್ಗಡೆ ಬ್ರೇಕ್ ಮಾಡ್ತಪ್ಪ ಅಂದ್ರೆ ತುಂಬಾ ಚೆನ್ನಾಗಿರೋ ಮೂವ್ಮೆಂಟ್ ಗಳನ್ನ ಇಲ್ಲಿ ನಾವು ನಾಳಿನ ಮಾರ್ಕೆಟ್ ನೋಡ್ಬೋದು. ಅದೇ ರೀತಿಯಾಗಿ ಸ್ವಲ್ಪ ನಾವು ನಿಫ್ಟಿ ನೋಡ್ಕೊಂಡ್ರೆ ಬ್ಯಾಂಕ್ ನಿಫ್ಟಿದು ಅಪೋಸಿಟ್ ಏನಾಗಿದೆಪ್ಪ ಇವತ್ತಿನ ದಿನ ನಿಫ್ಟಿ ಕ್ಲೋಸ್ ಆಗಿದೆ. ಓಕೆ, ನಿನ್ನಿಂದ ಏನಾಗಿತ್ತು ಮಾರ್ಕೆಟ್ ಒಂದು ಫೇಕ್ ಬ್ರೇಕ್ ಮಾಡ್ಕೊಂಡು ಇವತ್ತಿನ ಕೂಡ ಸ್ವಲ್ಪ ಕೆಳಗಡೆ ಓಪನ್ ಆಗಿಸನ್ನ ಮಾರ್ಕೆಟ್ ಕಂಟ್ರೋಲ್ಸ್ ಮಾರ್ಕೆಟ್ ಕೆಳಗಡೆ ಬಂತು. ಓಕೆ, ಮಾರ್ಕೆಟ್ ಕೆಳಗಡೆ ಬಂದ್ರು ಕೂಡ ಈ ಒಂದು ಏರಿಯಾನ ಏನಾಗಿದೆಪ್ಪ ಮಾರ್ಕೆಟ್ ಸಸ್ಟೈನ್ ಮಾಡಿದೆ 23,500. ಓಕೆ, ಈ 23,500 ಏನಪ್ಪ ಅಂದ್ರೆ ಸಸ್ಟೈನ್ ಮಾಡಿರೋದ್ರಿಂದ ನಾಳಿಂದ ಏನ್ ಮಾಡ್ಬೋದಪ್ಪ ನಮ್ಗೆ ಟೋಟಲ್ ಆಗಿ ಒಂದು 250 ಪಾಯಿಂಟ್. ಓಕೆ, ಮಾರ್ಕೆಟ್ ರನ್ನಿಂಗ್ ಆಗಿದ್ದು 250 ಪಾಯಿಂಟ್. ಬಟ್ ಏನಾಗಿತ್ತು ತುಂಬಾ ಬೋರಿಂಗ್ ಮಾರ್ಕೆಟ್ ಇತ್ತು. ಫಸ್ಟ್ ಒಂದು 10ವರೆ ತನಕ 11 ತನಕ ಏನ್ ಮಾರ್ಕೆಟ್ ಇತ್ತು ಅದ್ರ ಮೇಲೆ ಮಾರ್ಕೆಟ್ ಅದು ಇರಲಿಲ್ಲ. ಸೊ ಹೀಗಾಗಿ ಏನ್ ಮಾಡ್ಬೋದಪ್ಪ ಅಂದ್ರೆ ನನಗಿನ ಸ್ವಲ್ಪ ಮಾರ್ಕೆಟ್ ಸ್ವಲ್ಪ ಇಲ್ಲಿ ಗ್ಯಾಪ್ ಅಪ್ ಆಯ್ತು, ಸ್ವಲ್ಪ ಫ್ಲಾಟ್ ಓಪನ್ ಆಗಿ ಮತ್ತೆ ಮಾರ್ಕೆಟ್ ಇಲ್ಲಿ ಕಂಟಿನ್ಯೂಸ್ ಆಗಿ 23,750 ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮತ್ತೆ 23,800 ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಮತ್ತೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ 24,000 ಆಮೇಲೆ 24,250 ಈ ರೀತಿ ಆಗಿರ್ತಕ್ಕಂಥ ಟಾರ್ಗೆಟ್ ನಾಳಿಂದ
ಇಲ್ಲಿ ನಾವು ನಿಫ್ಟಿ ಒಳಗೆ ನೋಡ್ಬೋದು. ಓಕೆ, ಒಂದ್ ವೇಳೆ ಏನಾದ್ರು ಗ್ಯಾಪ್ ಡೌನ್ ಓಪನ್ ಆಯ್ತಂದ್ರೆ, ಓಕೆ, ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಅಂದ್ರೆ ನಮಗೆ ಗ್ಯಾಪ್ ಡೌನ್ ದಲ್ಲಿ ಫಸ್ಟ್ ಟಾರ್ಗೆಟ್ ನಮ್ಗೆ ಎಲ್ಲಿ ಸಿಗುತ್ತಪ್ಪ, ಈ ಒಂದು ಏರಿಯಾಗ ಸಿಗುತ್ತೆ ನೋಡಿ, 23,400. ಇದು ತುಂಬಾ ಹೆವಿ ಆಗಿರ್ತದೆ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇದೆ. ಓಕೆ, ಯಾಕಪ್ಪ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಇದು ಏರಿಯಾ 23,400 ಫಸ್ಟ್ ಸಪೋರ್ಟ್ ಇದ್ದು ರೆಸಿಸ್ಟೆನ್ಸ್ ಆಗಿದೆ, ರೆಸಿಸ್ಟೆನ್ಸ್ ಇದು ಸಪೋರ್ಟ್ ಆಗಿರೋದ್ರಿಂದ ಈ 23,400 ಯಾವಾಗ ಇದು ಬ್ರೇಕ್ ಮಾಡುತ್ತೆ ಅವಾಗ ಮಾತ್ರ ಏನಿರುತ್ತೆ ಮತ್ತೆ ಮಾರ್ಕೆಟ್ ಈ ರೀತಿಯಾಗಿರ್ತಕ್ಕಂಥ ಪ್ಯಾಟರ್ನ್ ನೋಡ್ಕೊಂಡು ಡೌಟ್ ಮಾರ್ಕೆಟ್ ಬರ್ತೀನಿ ಚಾನ್ಸಸ್ ಇದೆ. ಇಲ್ಲಪ್ಪ ಅಂದ್ರೆ ಎಲ್ಲಿವರೆಗೂ ಇದು 23,400 ಬ್ರೇಕ್ ಮಾಡಂಗಿಲ್ಲ ಅಲ್ಲಿವರೆಗೂ ಏನಾಗಿರ್ತದೆ ಮಾರ್ಕೆಟ್ ಸ್ವಲ್ಪ ಕೆಳಗೆ ಬಂದ ಮತ್ತೆ ಇಲ್ಲಿ ಬೈಯರ್ ಸಂಬಂಧಿಸಿ ಮತ್ತೆ ಮಾರ್ಕೆಟ್ ಅನ್ನ ಏನಾಗ್ತದಪ್ಪ ಅಂದ್ರೆ ಮೇಲ್ಗಡೆ ಹೋಗಿರ್ತಕ್ಕಂಥ ಚಾನ್ಸಸ್ ಇಲ್ಲಿ ತುಂಬಾ ಇರುತ್ತೆ. ಓಕೆ, ಸ್ವಲ್ಪ ಇದೆ ನಾವು ಒಂದು ಸ್ಟ್ಯಾಂಪ್ ನೋಡ್ಕೊಂಡ್ರೆ ಸ್ವಲ್ಪ ಪ್ಯಾಟರ್ನ್ ನೋಡ್ಕೊಂಡು ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಈ ಒಂದು ಏರಿಯಾಗೆ ಏನಾಗಿತ್ತಪ್ಪ ಅಂದ್ರೆ 23,700 ಸ್ವಲ್ಪ ಫೇಕ್ ಬೇಕು ಮಾಡ್ಕೊಂಡು ಮಾರ್ಕೆಟ್ ಇಲ್ಲೊಂದು ಮಾಡ್ಕೊಂಡು ಮಾರ್ಕೆಟ್ ಏನಾಗಿತ್ತಪ್ಪ ಕಂಟಿನ್ಯೂಸ್ ಆಗಿ ಕೆಳಗಡೆ ಬಂದಿತ್ತು. ಕೆಳಗಡೆ ಬಂದ ತಕ್ಷಣ ಸ್ವಲ್ಪ ಲಾಸ್ಟ್ ಏನಪ್ಪ 3 ಗಂಟೆಗೆ ಸ್ವಲ್ಪ ಇಲ್ಲಿ ಸಪೋರ್ಟ್ ಕಂಡೀಷನ್ 23,350 ಸಪೋರ್ಟ್ ಕಂಡೀಷನ್ ಏನಾಗಿತ್ತು ಮಾರ್ಕೆಟ್ 550 ಸಪೋರ್ಟ್ ಕಂಡೀಷನ್ ಮಾರ್ಕೆಟ್ ಸ್ವಲ್ಪ ಮೇಲ್ಗಡೆ ಹೋಗಿತ್ತು. ಓಕೆ, ಪ್ಯಾಟರ್ನ್ ನೋಡ್ಕೊಂಡ್ರೆ ನಾವು ಏನಾಗುತ್ತಪ್ಪ ಅಂತ ಮಾರ್ಕೆಟ್ ನೋಡಿ ಈ ರೀತಿ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬಂದಿದೆ. ಸೊ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಒಂದು ಸ್ವಿಂಗ್ ಮಾಡಿದೆ. ಓಕೆ, ಸೊ ಇಲ್ಲೊಂದು ಏನಪ್ಪ ಅಂದ್ರೆ ಇದೊಂದು ಸ್ವಿಂಗ್ ಇದೆ, ಆಮೇಲೆ ಇನ್ನೊಂದು ಸ್ವಿಂಗ್ ಇದೆ. ಓಕೆ, ಸೊ ಈ ಸೆಕೆಂಡ್ ಸ್ವಿಂಗ್ ಅಲ್ಲಿ ಮಾರ್ಕೆಟ್ ಈ ರೀತಿ ಮಾರ್ಕೆಟ್ ಈ ರೀತಿ ಬಂದ ತಕ್ಷಣ ಈ ರೀತಿ ಬಂದು ಆಮೇಲೆ ಈ ರೀತಿ ಹೋಗ್ಕೊಂಡು ಚಾನ್ಸಸ್ ಇದೆ. ಯಾಕಪ್ಪ ಅಂದ್ರೆ ಇಲ್ಲಿ ಏನಿದೆಪ್ಪ ಅಂದ್ರೆ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ನಾವು ಇಲ್ಲಿ ಟ್ರೆಂಡ್ ಲೈನ್ ನಾವು ನೋಡ್ಕೋಬಹುದು. ಓಕೆ, ಸೊ ಈ ರೀತಿ ಏನಾಗುತ್ತಪ್ಪ ಮಾರ್ಕೆಟ್ ಈ ರೀತಿ ಬಂದ ತಕ್ಷಣ ಮಾರ್ಕೆಟ್ ಈ ರೀತಿ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಓಕೆ, ಸೊ ಇಲ್ಲಿ ಏನ್ ಮಾಡಬಹುದಪ್ಪ ನಾವು ಫಸ್ಟ್ ಅಂತ ಈ ಒಂದು ಏರಿಯಾ 23,450 ಆಮೇಲೆ 23,800. ಸೊ ಈ ಎರಡು ಏರಿಯಾ ಏನದಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಓಕೆ, 23,800 ಮತ್ತು 23,450. ಓಕೆ, ಸೊ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ನಾಳೆ ಏನಾದ್ರು ಮಾರ್ಕೆಟ್ ಇಲ್ಲಿ ಫ್ಲಾಟ್ ಓಪನ್ ಆಯ್ತಪ್ಪ. ಓಕೆ, ಯಾವ್ದಾದ್ರು ಫಸ್ಟ್ ಫ್ಲಾಟ್ ಓಪನ್ ಆಯ್ತಪ್ಪ ಅಂದ್ರೆ ಸ್ವಲ್ಪ ಕಂಟಿನ್ಯೂಸ್ ಕನ್ಸಲ್ಟೇಷನ್ ಆಗಿ ಓಕೆ ಫಸ್ಟ್ ಈ ಒಂದು ಏರಿಯಾ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ 23,700 ಬ್ರೇಕ್ ಮಾಡ್ಕೊಂಡು ನಾವು ನೆಕ್ಸ್ಟ್ ಟಾರ್ಗೆಟ್ ಯಾವ್ದು ಸಿಗುತ್ತಪ್ಪ ಅಂದ್ರೆ 23,750. ಓಕೆ, ಇದನ್ನು ಕೂಡ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ 23,800. ಈ ಮೂರು ಒಂದು ಏರಿಯಾನ 23,800 ವರೆಗೇನು ಕೂಡ ಮಾರ್ಕೆಟ್ ಸ್ವಲ್ಪ ನಿಧಾನವಾಗಿ ಹೋಗ್ಬೋದು. ಒಂದ್ ವೇಳೆ ಏನಾದ್ರು ಇದ್ರ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂತಂದ್ರೆ ಅವಾಗ ಏನಾಗುತ್ತಪ್ಪ ಅಂದ್ರೆ ನೆಕ್ಸ್ಟ್ ಟಾರ್ಗೆಟ್ 23,900. ಓಕೆ, ಆಮೇಲೆ 24,000. ಈ ಎರಡು ನಮಗೆ ನಾಳೆ ದಿನ ಏನ್ ಮಾಡೋದಪ್ಪ ಅಂದ್ರೆ ಟಾರ್ಗೆಟ್ಗಳು ನಮ್ಗೆ ಅಪ್ಸೈಡ್ ಸಿಗತಕ್ಕಂಥ ಚಾನ್ಸಸ್ ಇದೆ. ಒಂದು ವೇಳೆ ಮಾರ್ಕೆಟ್ ಒಂದು ಗ್ಯಾಪ್ ಅಪ್ ಓಪನ್ ಆದ್ರೂ ಕೂಡ ಓಕೆ ಈ ಒಂದು ಏರಿಯಾದಲ್ಲಿ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದ್ರೂ ಕೂಡ ಮಾರ್ಕೆಟ್ ಫಸ್ಟ್ ಕೆಳಗಡೆ ಬಂದ್ರೆ ಈ ಒಂದು ಏರಿಯಾಕ್ಕೆ ಯಾವ್ದಪ್ಪ ಅಂದ್ರೆ 23,700. ಓಕೆ, 23,700 ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಮಾರ್ಕೆಟ್ ಏನ್ ತಗೋತಪ್ಪ ಅಂದ್ರೆ ಸ್ವಲ್ಪ ಇಲ್ಲಿ ಸಪೋರ್ಟ್ ತಗೊಂಡು ಮಾರ್ಕೆಟ್ ಸ್ವಲ್ಪ ಕನ್ಫರ್ಮೇಷನ್ ಮಾಡ್ಕೊಂಡು ಅದು ಒಂದು ರೀಕಲ್ ಮಾಡ್ಕೊಂಡು ಈ ರೀತಿ ಪ್ಯಾಟರ್ನ್ ಮಾಡ್ಕೊಂಡು ಈ ರೀತಿ ನಿಧಾನವಾಗಿ ಬ್ರೇಕ್ ಮಾಡ್ಕೊಂಡು ಹೋಗ್ಬೇಕು ಚಾನ್ಸಸ್ ಇದೆ. ಓಕೆ, ಒಂದ್ ವೇಳೆ ಏನಾದ್ರು ಈ 23,600 ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಕೆಳಗಡೆ ಓಕೆ ಕೆಳಗಡೆ ಬಂತಪ್ಪ ಅಂದ್ರೆ ಎಲ್ಲಿವರೆಗೂ ಇದು ಬ್ರೇಕ್ ಮಾಡಂಗಿಲ್ಲ. ಓಕೆ, ಈ ಯಾವ್ದಪ್ಪ ಅಂದ್ರೆ 23,400. ಓಕೆ, 23,400 ಎಲ್ಲಿವರೆಗೂ ಬ್ರೇಕ್ ಮಾಡಂಗಿಲ್ಲ ಅಲ್ಲಿವರೆಗೂ ಏನಾಗ್ತಪ್ಪ ಮಾರ್ಕೆಟ್ ಇಲ್ಲಿ ಬೈಯರ್ಸ್ ಸೈಡ್ ಇರ್ತದೆ. ಓಕೆ, ಯಾವಾಗಪ್ಪ ಅಂದ್ರೆ ಈ ಒಂದು ಏರಿಯಾ ಏನಿದಪ್ಪ ಅಂದ್ರೆ ಇಲ್ಲಿ ಬುಲಿಶ್ ಝೋನ್ ಇರೋದ್ರಿಂದ 23,350 ಮತ್ತು 23,450. ಓಕೆ, ಸೊ ಇವೆರಡು ಏನಪ್ಪಾ ಅಂದ್ರೆ ಬೈಯರ್ಸ್ ಝೋನ್ದಲ್ಲಿ ಇರೋದ್ರಿಂದ ಸ್ವಲ್ಪ ಮಾರ್ಕೆಟ್ ಅನ್ನು ಅಂದ್ರೆ ಸ್ವಲ್ಪ ಕೆಳಗಡೆ ಬಂದಿದ್ದು ಮತ್ತೆ ಸಪೋರ್ಟ್ ಮತ್ತೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮೇಲೆ ಹೋಗ್ತದೆ ಚಾನ್ಸಸ್ ಇದೆ. ಒಂದೇ ಏನು ಮಾರ್ಕೆಟ್ ಮೇಲೆ ಹೋಗ್ತಪ್ಪ ಈ ಒಂದು ಏರಿಯಾ ಏನಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಸ್ವಲ್ಪ ಕನ್ಸೋಲೇಷನ್ ಆಗಿ ಸ್ವಲ್ಪ ಮತ್ತೆ ನಿಧಾನವಾಗಿ ಬ್ರೇಕ್ ಮಾಡೋದ್ರ ಚಾನ್ಸಸ್ ಕೂಡ ತುಂಬಾ ಇರುತ್ತೆ. ಒಂದ್ ವೇಳೆ 23,800 ಮೇಲೆ ಏನಾದ್ರು ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಯ್ತಪ್ಪ ಅಂದ್ರೆ ಕೆಳಗಡೆ ಬಂದು ಈ ಒಂದು ಏರಿಯಾಕ್ಕೆ 23,750 ಏನಾದ್ರು ಸ್ವಲ್ಪ ಸಪೋರ್ಟ್ ಮತ್ತೆ ಸ್ವಲ್ಪ ಕನ್ಸಲ್ಟೇಷನ್ ಮಾಡ್ಕೊಂಡು 23,800 ಏನೋ ಬ್ರೇಕ್ ಮಾಡ್ಕೊಂಡು ಮೇಲೆ ಹೋಗ್ತಪ್ಪ ಅಂದ್ರೆ ಮತ್ತೆ ನಮಗೆ ನಾಳೆ ದಿನ ಏನ್ ಮಾಡೋದಪ್ಪ ಅಂದ್ರೆ 24,000 ಒಂದು ನಮ್ಗೆ ನ್ಯೂ ಟಾರ್ಗೆಟ್ ಅನ್ನು ನೋಡ್ತಕ್ಕಂಥ ಚಾನ್ಸಸ್ ಇಲ್ಲಿ ಮಾರ್ಕೆಟ್ ತುಂಬಾನೇ ಇರುತ್ತೆ. ಓಕೆ, ಸೊ ಹೀಗಾಗಿ ನಾಳೆ ದಿನ ಏನ್ ಮಾಡಿರಪ್ಪ ಅಂದ್ರೆ ಸ್ವಲ್ಪ ಸರಿಯಾಗಿ ನೋಡ್ಕೊಂಡು ನೀವು ಟ್ರೇಡ್ ಮಾಡಿ ಅಂತ ನಿಮ್ಗೆ ಹೇಳಿದೆ. ಓಕೆ, ಥ್ಯಾಂಕ್ ಯು, ಬಾಯ್.